ಹಾಯ್ ಹಲೋ ವೀಕ್ಷಕರೇ. ಇವತ್ತು ಬಿಗ್ ಬಾಸ್ ಮನೆಗೆ ಬಂದ ಮೂರನೇ ಫ್ಯಾಮಿಲಿ ಯಾವುದು ಮತ್ತು ಈ ಫ್ಯಾಮಿಲಿಯಿಂದ ಇತ್ತೀಚೆಗೆ ಮದುವೆಯಾಗಿರುವ ನವ ದಂಪತಿಗಳೇ ಬಂದಿದ್ದಾರೆ. ಹಾಗಾಗಿ ಆ ನವ ದಂಪತಿಗಳು ಯಾರು ಮತ್ತು ಇವತ್ತಿನ ಮೂರನೇ ಫ್ಯಾಮಿಲಿ ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಈ ವಾರ ಫ್ಯಾಮಿಲಿ ವೀಕ್ ಇರುವ ಕಾರಣ ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿಗಳು ಎಂಟ್ರಿ ಕೊಡುತ್ತಿದ್ದಾವೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಿನ್ನೆ ಎಪಿಸೋಡ್ ಅಲ್ಲಿ ಒಟ್ಟು 3 ಫ್ಯಾಮಿಲಿಗಳು ಎಂಟ್ರಿ ಕೊಟ್ಟಿದ್ದವು ಮತ್ತು ಇವತ್ತಿನ ಎಪಿಸೋಡ್ ನಲ್ಲಿ ಕೂಡ 3 ಫ್ಯಾಮಿಲಿಗಳು ಎಂಟ್ರಿ ಕೊಟ್ಟಿದ್ದಾವೆ. ಅದರಲ್ಲಿ ನಿಮಗೆ 2 ಆಲ್ರೆಡಿ ಗೊತ್ತಿವೆ. ಒಂದು ಫ್ಯಾಮಿಲಿ ರಕ್ಷಿತಾ ಅವರ ಫ್ಯಾಮಿಲಿ. ರಕ್ಷಿತಾ ಅವರ ಫ್ಯಾಮಿಲಿನಿಂದ ಅವರ ಅಮ್ಮ ಬಂದಿದ್ದಾರೆ. ಇನ್ನು ಎರಡನೇ ಫ್ಯಾಮಿಲಿ ನೋಡೋದಾದ್ರೆ ಅಶ್ವಿನಿ ಗೌಡ ಅವರ ಫ್ಯಾಮಿಲಿ ಬಂದಿದೆ. ಅಶ್ವಿನಿ ಗೌಡ ಅವರ ಫ್ಯಾಮಿಲಿಯಿಂದ ಅವರ ಅಮ್ಮ ಮತ್ತು ಅಶ್ವಿನಿ ಗೌಡ ಅವರ ಮಗ ಬಂದಿದ್ದಾರೆ. ವೀಕ್ಷಕರೇ, ನಾವೀಗ ಇವತ್ತಿನ ಎಪಿಸೋಡ್ ನಲ್ಲಿ ಬಂದಿರುವ ಮೂರನೇ ಫ್ಯಾಮಿಲಿ ಯಾವುದು ಮತ್ತು ನವ ದಂಪತಿಗಳು ಯಾರೆಂದು ನೋಡೋದಾದ್ರೆ, ಇವತ್ತಿನ ಎಪಿಸೋಡ್ ನಲ್ಲಿ ಬಂದಿರುವ ಮೂರನೇ ಫ್ಯಾಮಿಲಿ ಧ್ರುವಂತ್ ಅವರ ಫ್ಯಾಮಿಲಿ. ಧ್ರುವಂತ್ ಅವರ ಫ್ಯಾಮಿಲಿಯಿಂದ ಅವರ ತಮ್ಮ ಮತ್ತು ತಮ್ಮನ ಹೆಂಡತಿ, ಅಂದ್ರೆ ಧ್ರುವಂತ್ ಅವರ ತಮ್ಮ ಮತ್ತು ಧ್ರುವಂತ್ ಅವರ ಅತ್ತಿಗೆಯವರು ಇವತ್ತಿನ ಎಪಿಸೋಡ್ ನಲ್ಲಿ ಮೂರನೇ ಫ್ಯಾಮಿಲಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ವೀಕ್ಷಕರೇ, ನಿಮಗೆ ಗೊತ್ತಿರುವ ಹಾಗೆ ಧ್ರುವಂತ್ ಅವರ ತಮ್ಮನ ಮದುವೆ ಇತ್ತೀಚೆಗೆ ಆಗಿದೆ. ಅಂದರೆ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯ ಒಳಗೆ ಇರುವಾಗಲೇ ಆಗಿದೆ. ಹಿಂದಿನ ಒಂದು ಎಪಿಸೋಡ್ ನಲ್ಲಿ ಧ್ರುವಂತ್ ಅವರು ಹೇಳಿರುತ್ತಾರೆ, ಇವತ್ತು ನನ್ನ ತಮ್ಮನ ಮದುವೆಯನ್ನು ನಾನು ಮಿಸ್ ಮಾಡ್ಕೊತಿದ್ದೀನಿ ಅಂತ ಧ್ರುವಂತ್ ಅವರು ಒಂದು ಎಪಿಸೋಡ್ ನಲ್ಲಿ ಹೇಳಿರುತ್ತಾರೆ. ಹಾಗಾಗಿ ಬಿಗ್ ಬಾಸ್ ಅವರು ಧ್ರುವಂತ್ ಅವರ ಫ್ಯಾಮಿಲಿ ಕಡೆಯಿಂದ ನವ ದಂಪತಿಗಳನ್ನೇ ಕರೆಸಿದ್ದಾರೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ನೀವು ಫೋಟೋದಲ್ಲಿ ನೋಡುತ್ತಿರಬಹುದು, ಬಿಗ್ ಬಾಸ್ ಅವರು ಒಂದು ಸ್ಟೇಜ್ ಅನ್ನು ಡೆಕೋರ್ ಮಾಡಿದ್ದಾರೆ ಮತ್ತು ಅವರ ತಮ್ಮ ಮತ್ತು ಅತ್ತಿಗೆ ಮದುವೆಯನ್ನು ಇನ್ನೊಂದು ಸಲ ರೀಕ್ರಿಯೇಟ್ ಮಾಡುತ್ತಿದ್ದಾರೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ 3 ಫ್ಯಾಮಿಲಿಗಳ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನೀವು ಯಾರ ಫ್ಯಾಮಿಲಿಗೆ ವೇಟ್ ಮಾಡುತ್ತಿದ್ದೀರಿ ಎಂದು ಕಮೆಂಟ್ ಮಾಡಿ ಮತ್ತು BBK 12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.